ಮಂಗಳೂರಿನ ಮೂಡಬಿದ್ರೆಯ ಅಲಂಗಾರಿನಲ್ಲಿರುವ ಪಂಡಿತ್ ರೆಸಾರ್ಟ್ನಲ್ಲಿ ನಡೆದ ಮಿಸ್ ಅಂಡ್ ಮಿಸ್ಟರ್ ಮಂಗಳೂರು 2014ರ ಫೈನಲ್ ಸ್ಪರ್ಧೆಯಲ್ಲಿ ಮಿಸ್ ಫಾತಿಮಾ ಮತ್ತು ಮಿಸ್ಟರ್ ಪುನೀತ್ ಜಯದೇವ್ ವಿಜಯ ಕಿರೀಟ ಧರಿಸಿದರು. ಮೂಡಬಿದ್ರೆಯ ಅಲಂಗಾರಿನಲ್ಲಿರುವ ಪಂಡಿತ್ ರೆಸಾರ್ಟ್ನಲ್ಲಿ ನಡೆದ ಮಿಸ್ ಅಂಡ್ ಮಿಸ್ಟರ್ ಮಂಗಳೂರು 2014ರ ಫೈನಲ್ ಸ್ಪರ್ಧೆಗೆ 18 ಜನ ಹುಡುಗಿಯರು ಹಾಗೂ 14 ಜನ ಹುಡುಗರು ಆಯ್ಕೆಗೊಂಡಿದ್ದರು. ಮಿಸ್ ಮಂಗಳೂರು ಆಗಿ ಫಾತಿಮಾ ವಿಜಯ ಕಿರೀಟ ಧರಿಸಿದರೆ ಮಿಸ್ಟರ್ ಮಂಗಳೂರು ಆಗಿ ಪುನೀತ್ ಜಯದೇವ್ ಕಿರೀಟ ಮುಡಿಗೇರಿಸಿಕೊಂಡರು. Moment he has been waiting for. Mangalore. Let's stage for her now. She is Miss Mangalore 2014. Ladies and gentlemen, presenting to you the three beauties of Mangalore. Give it up for her. Huge round of applause. What a moment. Miss Mangalore 2013. Aditi Shetty crowning. Rest of y'all, the three beautiful girls. These are all really good. You made it up to the top 6. Congratulations. Thank you. And congratulations, winner, Fahima. ಮಿಸ್ ಮಂಗಳೂರಿನ ಪ್ರಥಮ ರನ್ನರ್ ಅಪ್ ಆಗಿ ಅವಿನ್ ದಿವ್ಯಾವಾಸ್ ಹಾಗೂ ದ್ವಿತೀಯ ರನ್ನರ್ ಅಪ್ ಆಗಿ ವರ್ಣ ಸಂಪತ್ ಆಯ್ಕೆಯಾಗಿದ್ದಾರೆ. ಮಿಸ್ಟರ್ ಮಂಗಳೂರಿನಲ್ಲಿ ಪ್ರಥಮ ರನ್ನರ್ ಅಪ್ ಆಗಿ ವಿಕಾಸ್ ಪುತ್ರನ್ ಹಾಗೂ ದ್ವಿತೀಯ ರನ್ನರ್ ಅಪ್ ಆಗಿ ಸನಮ್ ಆಮೀನ್ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ತೀರ್ಪುದಾರರಾಗಿ ಹಿಂದಿನ ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಫೈನಲ್ಗೆ ಬಂದಿದ್ದ ಪೃಥ್ವಿರಾವ್, ಲ್ಯಾಕ್ಮೆ ಫ್ಯಾಷನ್ ವೀಕ್ನ ಕನ್ಸಲ್ಟೆಂಟ್ರಾದ ನಿಖಿತಾ ಪುಂಜಾ, ಪರ್ಫೆಕ್ಟ್ ಗ್ರೂಪಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಹರೀಂದ್ರ ಸಿಂಗ್, ಚಲನಚಿತ್ರ ನಿರ್ಮಾಪಕರಾದ ರಾಜೇಶ್ ಭಟ್, ಮಹಾರಾಷ್ಟ್ರ ಡಿಜಿಪಿ ಶ್ರೀದೇವಿ ಗೋಯಲ್, ಡಾಕ್ಟರ್ ಶಿಲ್ಪಾ ಶೆಟ್ಟಿ, ಡಾಕ್ಟರ್ ಸಪ್ನಾ ಧನಂಜಯ್, ಸಂದೀಪ್ ಮಾಲಿನಿ, ಅಜಿತ್ ರವಿ ಭಾಗವಹಿಸಿದರು. हमारी एंट्री यार दिल में बजी घंटी यार हमारी एंट्री यार दिल में बजी घंटी यार हमारी एंट्री यार दिल में बजी घंटी यार प्यार की गारंटियां दाढ़ी करना अब नहीं सुधरना टूटने लगा है चाहतों का जलना दिल की ना मरम्मत होना कोई वारंटियां. ಕಾರ್ಯಕ್ರಮಕ್ಕೆ ಮೊದಲು ಸುಂದರ ತರುಣರು ಮತ್ತು ತರುಣಿಯರು ಕ್ಯಾಟ್ ವಾಕ್ ಮೂಲಕ ನೆರೆದಿದ್ದ ಪ್ರೇಕ್ಷಕರಿಗೆ ಮನೋರಂಜನೆ ನೀಡಿದರು.
picture everywhere. See your picture everywhere. $1 million dairy, yeah. And when you walked into ಅದಕ್ಕೆ ಮೊದಲು ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಸಚಿವ ಅಭಯ ಚಂದ್ರ ಜೈನ್ ಹಾಗೂ ಶಾಸಕ ಆಚಾರ್ ಲೋಪೂರ್ ಅವರು ಭಾಗವಹಿಸಿ ಸ್ಪರ್ಧಿಗಳಿಗೆ ಶುಭ ಹಾರೈಸಿದರು. ದಕ್ಷಿಣ ಕನ್ನಡ ಅದೇ ರೀತಿ ಮಿಸ್ ದಕ್ಷಿಣ ಕನ್ನಡ ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಗೋಯಲ್ ರವರಿಗೆ ಅಭಿನಂದಿಸುತ್ತಾ ಪಂಡಿತ್ ರೆಸಾರ್ಟ್ನಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ನಾಡ ಹಬ್ಬಗಳನ್ನು ಕೂಡ ನಡೆಸಿಕೊಂಡು ಬಂದಿದ್ದಾರೆ. ದೀಪಾವಳಿ ಇರ್ಬೋದು, ರಂಜಾನ್ ಇರ್ಬೋದು, ನಮ್ಮ ಎಲ್ಲ ಹಬ್ಬಗಳನ್ನು ಬಹಳ ಉತ್ತಮ ರೀತಿಯಲ್ಲಿ ಎಲ್ಲರನ್ನು ಸೇರಿಸಿ ಹಬ್ಬವನ್ನು ಆಚರಿಸುವಂತಹ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಇವತ್ತಿನ ಈ ವಿಶೇಷವಾದಂತಹ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಮಾಜಿ ಮುಖ್ಯಮಂತ್ರಿ ಅಮರನಾಥ್ ಶೆಟ್ಟಿ, ಬಿಜೆಪಿ ಮುಖಂಡ ಜಗದೀಶ್ ಅಧಿಕಾರಿ, ಪಂಡಿತ್ ರೆಸಾರ್ಟ್ನ ಗೋಯಲ್ ಸೇರಿದಂತೆ ಅನೇಕ ಗಣ್ಯರು ಇದ್ದರು.